ಇವಳೇನು ಹುಡುಗಿನೋ ಇಲ್ಲ? ಯಾರೆಲ್ಲ ನನ್ನ ಸೌಂದರ್ಯಕ್ಕೆ ಮಾರು ಹೋಗಿದ್ರು ಅವರೇ ಈಗ ನನ್ನನ್ನ ಡುಮ್ಮಿ ಎಲ್ಲ ಚುಡಾಯಿಸ್ತಾ ಇದ್ರು. ನನ್ನ ಹೆಸರು ಐರಾ. ನಾನು ಈ ಸೃಷ್ಟಿಯ ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ನನ್ನ ತಾಯಿ ನನ್ನ ಸಣ್ಣವಳಿದ್ದಾಗಲೇ ನನ್ನ ಬಿಟ್ಟು ದೇವ್ರ ಪಾದ ಸೇರಾಗಿತ್ತು. ನಾನು ನನ್ನ ತಾಯಿಯ ಹಾಗೆ ನೋಡೋಕೆ ಬಹಳ ಸುಂದರವಾಗಿದ್ದೆ. ನನ್ನ ಸೌಂದರ್ಯದ ಚರ್ಚೆ ಇಡೀ ಊರಿಗೂರೇ ಮಾಡ್ತಾ ಇತ್ತು. ಆದ್ರೆ ಇದನ್ನ ತಡ್ಕೊಳಕ್ಕಾಗದೆ ನನ್ನ ಮಲ್ತಾಯಿ ಮಗಳು ಸ್ವಪ್ನ ಹೊಟ್ಟೆ ಉರ್ಕೋತಾ ಇದ್ಲು. ಇನ್ನು ನಾನು 18 ವರ್ಷದವಳಿದ್ದಾಗ ಯಾವುದೋ ರೋಗದ ಕಾರಣಕ್ಕೆ ನನ್ನ ತೂಕ ಏಕಾಏಕಿ ಹೆಚ್ಚಾಯ್ತು. ಮತ್ತೆ ನನ್ನ ದೇಹ ಊದ್ಕೊಳ್ಳೋಕ್ ಶುರುವಾಯ್ತು. ನೋಡ್ತಾ ನೋಡ್ತಾ ನಾನು 120 kg ಆಗ್ಬಿಟ್ಟೆ. ಈ ರೀತಿಯ ಚುಚ್ಚು ಮಾತುಗಳಿಂದ ನನ್ನ ಕಿವಿ ತೂತಾಕ್ಬಿಟ್ಟಿತ್ತು. ಇವೆಲ್ಲವನ್ನು ಮನ್ಸಕ್ಕೆ ತೆಗೆದುಕೊಳ್ದೆ ನಾನು ಕಾಲೇಜ್ಗೆ ಹೋಗಿ ಶುರು ಮಾಡಿದೆ. ಮತ್ತೆ ನಾನು ಓದಿನ ಮೇಲೆ ಗಮನ ಕೊಟ್ಟೆ. ಆದ್ರೆ ಅಲ್ಲೂ ಸ್ವಪ್ನ ನನ್ನ ನೆಮ್ಮದಿಯಾಗಿರೋಕ್ ಬಿಡ್ತಾ ಇರ್ಲಿಲ್ಲ. ಅವಳು ಕಾಲೇಜ್ನ ಬ್ಯೂಟಿ ಕ್ವೀನ್ ಆಗಿದ್ಲು. ಹುಡುಗರೆಲ್ಲ ಅವಳ ಹಿಂದೆನೆ ಬೀಳ್ತಾ ಇದ್ರು. ಅವಳು ತನ್ನ ಚೆಲುವಿನಿಂದ ನಗರದ ಶ್ರೀಮಂತ ಕುಟುಂಬವಾದ ರಾವ್ ಪರಿವಾರದವರ ಏಕೈಕ ವಾರಸ್ದಾರ ಅಕ್ಷತ್ನ ತನ್ನ ಪ್ರೀತಿಯಲ್ಲಿ ಬೀಳ್ಸಿದ್ಲು. ಯಾವಾಗೆಲ್ಲ ನಾನು ಅವ್ರ ಕಣ್ಣಿಗೆ ಬೀಳ್ತಾ ಇದ್ನೋ ಅವರು ನನ್ನ ಅವಮಾನ ಮಾಡ್ತಾ ಇದ್ರು. ಸ್ವಪ್ನ, ನಿನ್ನ ಅಕ್ಕ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಗೆಲ್ಬೋದು. ಅದರಲ್ಲಿ ಅವಳನ್ನ ಸೋಲ್ಸಕ್ ಯಾರ ಕೈಯಿಂದನೂ ಆಗಲ್ಲ. ಅದ್ ಯಾವ ಕಾಂಪಿಟೇಷನ್ ಗೊತ್ತಾ? ಮಿಸ್. ನಾನು ಕಾಲೇಜ್ನೇ ಬಿಟ್ಬಿಡೋಣ ಅಂತ ತೀರ್ಮಾನ ಮಾಡಿದೆ. ಅಷ್ಟೇ ಅಲ್ಲ, ನಿಂಗ್ ಗೊತ್ತಾ, ರಾವ್ ಪರಿವಾರದವರ ಏಕೈಕ ವಾರಸದಾರ ಅಕ್ಷತ್ನ ಸಂಬಂಧ ನಿಂಗೋಸ್ಕರ ಬಂದಿದೆ. ಅಕ್ಷತ್ ನನ್ನ ತಂಗಿ ಸ್ವಪ್ನಾಳ ಬಾಯ್ ಫ್ರೆಂಡ್. ನಾನು ಈ ಮದ್ವೆ ಸಾಧ್ಯ ಇಲ್ಲ ಅಂದೆ. ನಾನಿದನ್ನ ನನ್ನ ಹಣೆ ಬರಹ ಅಂದ್ಕೊಂಡು ಸರಿ ಅಂದ್ಬಿಟ್ಟೆ. ಇದಾಗಿ 2 ದಿನಕ್ಕೆ ನಾನು ನನ್ನ ತಂಗಿ ಬಾಯ್ ಫ್ರೆಂಡ್ ಜೊತೆ ಮಂಟಪದಲ್ಲಿ ಕೂತ್ಬಿಟ್ಟೆ. ರಾವ್ ಪರಿವಾರದ ಸೊಸೆ ಆಗೋದು ನಗರದ ಪ್ರತಿ ಹುಡುಗಿಯ ಕನ್ಸಾಗಿತ್ತು. ಮತ್ತೆ ಆ ಕನ್ಸು ನನ್ನ ಪಾಲ್ಗೆ ನಿಜ ಆಯ್ತು. ನನಗೆಲ್ ಗೊತ್ತಿತ್ತು ನನ್ನ ಈ ಸುಂದರ ಕನ್ಸಿಗೆ ಸದ್ಯದಲ್ಲೇ ಬೆಂಕಿ ಬೀಳೋದ್ರಲ್ಲಿತ್ತು ಅಂತ. ನನ್ನ ಮದ್ವೆ ಒಂದು 8ನೇ ಅದ್ಭುತನೇ ಆಗಿತ್ತು. ಜನ ಎಲ್ಲ ಈ ಮದ್ವೆ ಹೇಗಾದ್ರೂ ಆಗೋಕ್ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ರು. ಒಂದ್ ಕಡೆ ಸುಂದರವಾದ ಹುಡುಗಿರು ಅಕ್ಷತ್ಗೋಸ್ಕರ ಕಾಯ್ತಾ ಇದ್ರೆ, ಇನ್ನೊಂದ್ ಕಡೆ ನನ್ನನ್ನ ಅಕ್ಷತ್ ಕಾಲೇಜ್ ಟೈಮಲ್ಲಿ ಕಾಯಿಸ್ತಾ ಇದ್ದ. ಅಕ್ಷತ್ನ ಮುಖದಲ್ಲೇ ಕಾಣ್ತಾ ಇತ್ತು ಅವನಿಗೆ ಮದ್ವೆಯಿಂದ ಸ್ವಲ್ಪನೂ ಖುಷಿಯಾಗಿಲ್ಲ ಅಂತ. ಅವನೀಗಾಗ್ಲೇ ಯೋಚನೆ ಮಾಡ್ಕೊಂಡ್ಬಿಟ್ಟಿದ್ದ. ಮದ್ವೆ ಏನೋ ಅವನ ತಾತನ ಒತ್ತಾಯಕ್ಕಾಗಿದ್ದ ಅಷ್ಟೇ. ಆದ್ರೆ ಮದ್ವೆ ಆದ ತಕ್ಷಣನೇ ಅವನು ಹೈಯರ್ ಸ್ಟಡೀಸ್ ನೆಪ ಹೇಳಿ ಬೆಂಗಳೂರು ಬಿಟ್ಟು ಹೋಗಕ್ಕೆ ಡಿಸೈಡ್ ಆಗಿದ್ದ. ಇನ್ನು ಮದ್ವೆ ಮಂಟಪದಲ್ಲಿ ನಾನು ತಲೆ ಸುತ್ತ ಬಂದು ಬಿದ್ದುಬಿಟ್ಟೆ. ಐರಾ, ಏನಾಯ್ತು ಮಕ್ಕಳೇ? ಮಿಸ್ಟರ್ ರಾವ್, ನಿಮ್ ಸೊಸೆ ತಾಯಿ ಆಗ್ತಾ ಇದ್ದಾಳೆ. ಇದನ್ನ ಕೇಳಿ ನನ್ ಉಸಿರೇ ನಿಂತು ಹೋದಾಗಾಯ್ತು. ಯಾಕೆ ಅಂದ್ರೆ ಇಲ್ಲಿವರೆಗೂ ಯಾವೊಬ್ಬ ಹುಡುಗನೂ ನನ್ನನ್ನು ಮುಟ್ಟೇ ಇಲ್ಲ. ನನ್ಗೆ ಯಾರೊಬ್ರ ಜೊತೆಗೂ ಅಫೇರ್ ಕೂಡ ಇಲ್ಲ. ನನ್ಗನ್ನಿಸ್ತಿತ್ತು ಯಾರೋ ನನ್ ಮೇಲೆ ಮಾಟ ಮಂತ್ರ ಮಾಡ್ಸಿದ್ದಾರೆ ಅಂತ. ಏನು ಮಾಡ್ದೆ ಪ್ರೆಗ್ನೆಂಟ್ ಆಗೋಕೆ ಹೇಗ್ ಸಾಧ್ಯ? ನಾನು ಡಾಕ್ಟರ್ ಹತ್ರ ಕೇಳ್ದೆ. ಇಲ್ಲ, ಇದೆಲ್ಲ ಆಗೋಕ್ ಸಾಧ್ಯನೇ ಇಲ್ಲ. ಎಲ್ಲೋ ಏನೋ ಪ್ರಾಬ್ಲಮ್ ಆಗಿರ್ಬೇಕು. ನಿನಗೆ ಅಷ್ಟೊಂದು ಡೌಟ್ ಇದ್ರೆ ನನ್ ಜೊತೆ ಹಾಸ್ಪಿಟಲ್ ಬಾ. ನೀ ಗರ್ಭಿಣಿ ಅಂತ ಪ್ರೂವ್ ಮಾಡ್ತೀನಿ. ನಾನು ಖಂಡಿತವಾಗಿ ಹೇಳ್ತೀನಿ, ನೀನ್ ಗರ್ಭಿಣಿ ಆಗಿದೆಯಾ. ಯು ಆರ್ ಆಲ್ರೆಡಿ 4 months ಪ್ರೆಗ್ನೆಂಟ್. ನಂಗಂತೂ ಅರ್ಥನೇ ಆಗ್ಲಿಲ್ಲ. ನನ್ನ ಹೊಟ್ಟೆಲ್ ಬೆಳಿತಿರೋ ಈ ಮಗು ಯಾವ ಶಾಪದ ಪರಿಣಾಮ ಅಂತ. ಇವಾಗ ನಿಮ್ಮ ಹೊಟ್ಟೆ ತಣ್ಣಗಾಯ್ತಾ? ಈ ಹುಡುಗಿ ನಮ್ ಬಿಸ್ನೆಸ್ ನೋಡ್ಕೋತಾಳ ಹೇಗೆ? ಹೊಟ್ಟೆಲ್ ಒಂದ್ ಮಗು ಇಟ್ಕೊಂಡ. ಅಕ್ಷತ್ ಪ್ಲೀಸ್. ಏನ್ ಪ್ಲೀಸ್ ತಾತ? ಸರಿ ನಡಿ, ಸೊಸೆನ ಒಳಗ್ ಕರ್ಕೊಂಡು. ಅಕ್ಷತ್ ಅನ್ನಿಸ್ತಿತ್ತು ಅವ್ನ್ ತಾತಂಗೆ ಹುಚ್ಚಿಡ್ದಿದೆ ಅಂತ. ಇಷ್ಟೆಲ್ಲ ಆದ್ಮೇಲೆ ಇಂಥ ಹುಡುಗಿನ ತಮ್ಮ ಸೊಸೆ ಅಂತ ಅವರು ಹೇಳ್ಕೊತಿದಾರಲ್ಲ, ಈ ವಿಷಯ ನನಗೂ ಅರ್ಥ ಆಗ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಕೂಡ ರಾವ್ ಪರಿವಾರ ಸೊಸೆ ಮಾಡ್ಬೇಕು ಅಂತ ನನ್ನ ಹಿಂದೆನೆ ಅಕ್ಷತ್ ತಾತ ಯಾಕೆ ಬಂದಿದ್ದಾರೆ ಅಂತ. ಏಯ್ ನಡಿಯೇ ಹೊರಗೆ. ಅಕ್ಷತ್,
ನನ್ ಹೊಟ್ಟೆಲಿರೋ ಮಗು ಯಾರ್ದು ಅಂತ ನನಗೆ ಗೊತ್ತಿಲ್ಲ. ನಾನ್ ನಿಜ ಹೇಳ್ತಿದ್ದೀನಿ, ನನ್ನ ನಂಬು. ನನ್ನ ಇಲ್ಲಿ ತನಕ ಯಾರು ಕೂಡ ಮುಟ್ಟಿಲ್ಲ. ಹಾಗಾದ್ರೆ ಭೂತ ಬಂದಿ ಹೊಟ್ಟೆ ಒಳಗ್ ಮಗು ಇಟ್ಟೋಯ್ತಾ? ನನ್ ಒಂದೇ ಒಂದು ಅವಕಾಶ ಕೊಡು, ನಾನ್ ಸಾಬೀತ್ ಮಾಡಿ ತೋರಿಸ್ತೀನಿ ನಾನ್ ತಪ್ಪಿಲ್ಲ ಅಂತ. ಅಕ್ಷತ್ ಏನನ್ನು ಕೇಳೋ ಪರಿಸ್ಥಿತಿಯಲ್ಲಿರ್ಲಿಲ್ಲ. ಅಕ್ಷತ್ ಪ್ಲೀಸ್ ಬೇಡ. ಅವ್ನು ನನ್ನ ಕೈನ ಹಿಡ್ಕೊಂಡು ದರ ದರ ಅಂತ ಹೇಳ್ಕೊಂಡು ನನ್ನ ಹೊರಗಡೆ ತಳ್ಬಿಟ್ಟ. ನನ್ ತಂದೆ, ನನ್ ಮಲ್ತಾಯಿ, ಅವ್ರ ಮಗಳು ಯಾರು ನನ್ನ ಹತ್ರಕ್ ಬರ್ಲಿಲ್ಲ. ಅವ್ರಿಗೆ ಇದನ್ನೆಲ್ಲ ನೋಡ್ಕೊಂಡು ಖುಷಿ ಆಗ್ತಿತ್ತು. ಯಾಕಂದ್ರೆ ನನ್ನ ಜೊತೆ ನಡೆದ ಈ ಘಟನೆಯಿಂದಾಗಿ ಸ್ವಪ್ನ ದಾರಿ ಸುಗಮವಾಗಿತ್ತು. ನಾನು ಕೊನೆ ಸಲ ಹಿಂದೆ ತಿರುಗಿ ನೋಡಿದಾಗ ಅಕ್ಷತ್ ತಾತ ಕೂಡ ಮೌನವಾಗಿ ನಿಂತಿದ್ರು. ನನ್ಗನ್ಸ್ತು ನನ್ಗೋಸ್ಕರ ಇಲ್ಲಿ ಯಾರೂ ಇಲ್ಲ ಅಂತ. ನಾನು ಬೆಂಗಳೂರು ಬಿಟ್ಟು ಬಂದ್ಬಿಟ್ಟೆ. ನಾನು ಚಿಕ್ಕಮ್ಮನ ಹತ್ರ ಮುಂಬೈಗೆ ಬಂದೆ. ಆದ್ರೆ ಒಬ್ಬ ಗರ್ಭಿಣಿ ಹುಡುಗಿನ ಸಾಕೋದು ನನ್ನ ಚಿಕ್ಕಮ್ಮಂಗೆ ಕೂಡ ಸುಲಭದ ಕೆಲಸ ಆಗಿರ್ಲಿಲ್ಲ. ಅವರು ಅವ್ರ ಖಾಲಿ ಫ್ಲಾಟ್ನಲ್ಲಿ ನನಗೆ ಜಾಗ ಕೊಟ್ರು. ನಾನು 24 ಗಂಟೆನೂ ಮನೇಲೇ ಇರಬೇಕು ಅನ್ನೋ ಷರತ್ ಹಾಕಿದ್ರು. ಅವ್ರು ನನಗೆ ಬರೀ ಊಟ ಕೊಡೋಕೆ ಮಾತ್ರ ಬರ್ತಾ ಇದ್ರು ಅಷ್ಟೇ. ಇನ್ನುಳಿದ 24 ಗಂಟೆ ನಾನು ಮನೇಲಿ ಕೈದಿ ಅಂತೆ ಬದುಕ್ತಾ ಇದ್ದೆ. No words to cloud and no noise to distract, just a quiet cheer, a comfort impact. ಇದಾಗಿ 5 ತಿಂಗಳ ನಂತರ ಯಾವಾಗ ನನ್ನ ಅವಳಿ ಮಕ್ಳಿಗೆ ಜನ್ಮ ಕೊಟ್ನೋ ಆವಾಗ ನನ್ನ ಎಲ್ಲಾ ನೋವುಗಳು ಮಾಯವಾಯ್ತು. ನಾನು ಅವಳಿ ಮಕ್ಳಿಗೆ ಜನ್ಮ ಕೊಟ್ಟಿದ್ದೆ. ಮಕ್ಕಳ ಮುಖ ನೋಡ್ತಾ ನನಗೆ ನಾನು ಕಂಪ್ಲೀಟ್ ಆದಂತೆ ಭಾವನೆ ಹುಟ್ಟಿತು. ಆದ್ರೆ ನನ್ನ ಖುಷಿ ಕೇವಲ 2 ಗಂಟೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ನರ್ಸ್ ಒಬ್ಳು ಓಡ್ಕೊಂಡು ಬಂದು, ನಿಮ್ಮ ಅವಳಿ ಜವಳಿ ಮಕ್ಕಳಲ್ಲಿ ಒಂದ್ ಮಗುನ್ ಯಾರೋ ಎತ್ಕೊಂಡು ಹೋಗ್ಬಿಟ್ಟ. ಏಯ್ ಏಯ್ ಯಾರೋ ನೀನು? ಏಯ್ ಏಯ್ ಏನ್ ಮಾತಾಡ್ತಿದ್ದೀರಾ ನೀವು? ನನ್ ಮಗುನ್ ವಾಪಸ್ ತಂದ್ಕೊಡಿ ಪ್ಲೀಸ್. ಪ್ಲೀಸ್ ನನ್ ಮಗುನ್ ವಾಪಸ್ ತಂದ್ಕೊಡಿ ಪ್ಲೀಸ್. ನನ್ ಮಗುನ್ ವಾಪಸ್ ತಂದ್ಕೊಡಿ. ನನ್ ಕೂಗು ಅಳು 4 ಗೋಡೆ ಮಧ್ಯ ತಣ್ಣಗಾಯ್ತು. ಆ ಬಿಲ್ಡಿಂಗ್ ಇಂದ ಜಂಪ್ ಮಾಡಿ ಪ್ರಾಣ ಬಿಟ್ಬೋಣ ಅಂತ ಅನ್ಸ್ತಿತ್ತು. ಆದ್ರೆ ಅಷ್ಟ್ರಲ್ಲಿ ನರ್ಸ್ ನನ್ ಮಗಳನ್ ಕರ್ಕೊಂಡ್ ಬಂದು ನನ್ ಮುಂದೆ ಇಟ್ಲು. ನನ್ನ ಅಳು ನನ್ ಮನ್ಸೊಳಗಡೆ ಬೆಂಕಿ ಉಂಡೆ ಅಂತ ಉಳಿದು ಹೋಯ್ತು. ನಾನು ನನ್ನ ಮಗಳನ್ನೇ ನನ್ ಪ್ರಪಂಚ ಅನ್ಕೊಂಡು ಹೊಸದಾಗಿ ಜೀವನ ಶುರು ಮಾಡ್ಕೊಂಡೆ. ನಾನು ಮತ್ತೆ ನನ್ನ ಸ್ಟಡೀಸ್ನ ಮುಂದುವರಿಸಿದೆ ಹಾಗೂ ಫೇಮಸ್ ನ್ಯೂರೋ ಸರ್ಜನ್ ಆಗ್ಬಿಟ್ಟೆ. ನನ್ನ ಜೊತೆ ಇನ್ನೊಂದು ಒಳ್ಳೆ ವಿಷಯ ಕೂಡ ನಡೀತು. ನೋಡ್ತಾ ನೋಡ್ತಾ ನನ್ನ ತೂಕ ನಾರ್ಮಲ್ ಆಗ್ತಾ ಬಂತು. ಯಾವುದೋ ಋಷಿಯ ಶಾಪದಿಂದ ಮುಕ್ತಳಾದಂತೆ ನಾನು ಮತ್ತೆ ಅಪ್ಸರೆ ಅಂತ ಆದೆ. ಅದೆಷ್ಟೋ ಸಾರಿ ಆಸ್ಪತ್ರೆಯಲ್ಲಿ ಜನ ನನ್ನನ್ನ ಡಾಕ್ಟರ್ಗೆ ಬದಲಾಗಿ ಮಾಡೆಲ್ ಅಂತ ಅನ್ಕೋತಾ ಇದ್ರು. ನನ್ಗನ್ನಿಸ್ತಿತ್ತು ನನ್ನ ಮಗಳು ನನಗೆ ವರವಾಗಿ ಸಿಕ್ಕಿದ್ದಾಳೆ ಅಂತ. ಇದಾದ ಕೆಲವು ದಿನಗಳ ನಂತರ ನಾನು ಆಸ್ಪತ್ರೆಗೆ ಬರ್ತಾ ಇರೋವಾಗ ನನ್ನ ಕಣ್ಣು ಮುಂದೆನೇ ಒಂದು ಆಕ್ಸಿಡೆಂಟ್ ಆಗುತ್ತೆ. ಬೆನ್ಸ್ ಕಾರ್ ಒಂದು ಮರಕ್ಕೆ ಡಿಕ್ಕಿ ಹೊಡೆಯುತ್ತೆ. ನಾನು ಕಾರಿಂದ ನೋಡಿದಾಗ ಅಲ್ಲೊಬ್ಬ ಮನುಷ್ಯ ಪ್ರಜ್ಞೆ ತಪ್ಪಿದ್ದಿದ್ದ. ಡಾಕ್ಟರ್ ಆಗಿದ್ದರಿಂದ ನಾನು ಅವನ ಆರೋಗ್ಯ ಸ್ಥಿತಿ ನೋಡಬೇಕು ಅಂತ ಅವನ ಹತ್ರ ಹೋದೆ. ಅವನು ಗಟ್ಟಿಯಾಗಿ ನನ್ನ ಕೈ ಹಿಡ್ಕೊಂಡ. ನನ್ನ ರೋಹನ್ ಸ್ಕೂಲ್, ನನ್ನ ರೋಹನ್, ನನ್ನ ಕೈ ಬಿಡಬೇಡಿ ಪ್ಲೀಸ್. ಅವನ್ ಪ್ರಜ್ಞೆ ತಪ್ಪಿತ್ತು, ಆದ್ರೂ ಅವನು ನನ್ನ ಕೈ ಹಿಡ್ಕೊಂಡೇ ಇದ್ದ. ಅಷ್ಟರಲ್ಲಿ ಆಂಬ್ಯುಲೆನ್ಸ್ ಬಂತು. ನಾನು ಅವನ್ನ ಕರ್ಕೊಂಡು ಆಂಬ್ಯುಲೆನ್ಸ್ ಹತ್ತಿ ಕೂತೆ. ನನ್ನ ಮನ್ಸಿಗೆ ಅನ್ನಿಸ್ತಾ ಇತ್ತು ನನಗಿವನು ವರ್ಷಗಳಿಂದ ಪರಿಚಯನೋ ಏನೋ ಅಂತ. ಇವರು ರೀಗಲ್ ಹೋಟೆಲ್ ಓನರ್ ಸಿದ್ಧಾರ್ಥ್ ಅಲ್ವಾ? ನಾನು ಅವ್ರನ್ನ ಮೊದಲನೇ ಬಾರಿಗೆ ನೋಡಿದ್ದು. ಅವ್ರ ಕಣ್ಗಳು ಯಾರನ್ನೋ ಹುಡುಕ್ತಾ ಇತ್ತು. ನಾನು ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಒಂದಷ್ಟು ಫಾರ್ಮಾಲಿಟೀಸ್ನ ಪೂರ್ತಿ ಮಾಡಿ ಅಲ್ಲಿಂದ ಹೊರಟೆ. ಆದರೆ ಮಧ್ಯಾಹ್ನ ಆಗ್ತಾ ಅವ್ರ ಧ್ವನಿ ಕೇಳಿಸ್ತು. ನಾನು 1 ನಿಮಿಷ ಅವ್ರ ಹತ್ರ ಮಾತಾಡಬೇಕು. ನನಗೆ 1 ನಿಮಿಷ ಬಿಡಿ, ನಾನು ಅವ್ರ ಹತ್ರ ಮಾತಾಡ್ಸ್ಕೊಂಡು ಬರ್ತೀನಿ. ನನಗೆ ಗೊತ್ತಿರಲಿಲ್ಲ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ಒಬ್ಬರು ಫೇಮಸ್ ನ್ಯೂರೋ ಸರ್ಜನ್ ಅಂತ. ಥ್ಯಾಂಕ್ ಯು. ಸಿದ್ಧಾರ್ಥ್ ಅವರು ನನ್ನನ್ನು ಮಾತಾಡ್ಸೋಣ ಅಂತ ನನ್ನ ಕ್ಯಾಬಿನಿಗೆ ಬಂದಿದ್ರು. ಅದು ತಲೆನಲ್ಲಿ ಪಟ್ಟಿ ಸಮೇತ. ಅವ್ರು ಹೇಳಿದ್ರು ಅವ್ರ ತಮ್ಮ ಮಗ ರೋಹನ್ನ ಸ್ಕೂಲ್ ಮೀಟಿಂಗ್ಗೆ ಹೋಗ್ತಾ ಇದ್ರು, ಅದಕ್ಕಾಗಿ ಅಷ್ಟು ಸ್ಪೀಡಲ್ಲಿದ್ರು ಅಂತ. ನಾನು ಸಿದ್ಧಾರ್ಥ್ ಅವ್ರನ್ನ ಬಿಟ್ಟಂತೆ ನೋಡ್ತಾ ಇದ್ದೆ. ಅವ್ರ ಮಿರುಗುವ ಕೂದಲು, ಅವ್ರ ಸೂಪರ್ ಬಾಡಿ ನೋಡ್ಬಿಟ್ಟು ನನಗೆ ಗೊತ್ತಿಲ್ದಂತೆ ಮಾತಾಡ್ಬಿಟ್ಟೆ. ತಲೆ ಗೇಟಾಗಿದ್ರು ಯಾರಾದ್ರೂ ಇಷ್ಟು ಹ್ಯಾಂಡ್ಸಮ್ ಆಗಿರೋದಕ್ಕೆ ಸಾಧ್ಯನಾ? ನಾನು ಮಾತಾಡೋದೇನೋ ಮಾತಾಡಿ ಸುಮ್ಮನಾಗ್ಬಿಟ್ಟೆ. ಗೊತ್ತಿಲ್ಲ ನನ್ನ ಮನ್ಸಿಗೆ ಈ ಥರ ಆಲೋಚನೆ ಯಾಕೆ ಬಂತು ಅಂತ. ಸಿದ್ಧಾರ್ಥ್ ಒಂದ್ ಸ್ಮೈಲ್ ಕೊಟ್ಟು ಅಲ್ಲಿಂದ ಹೊರಟ್ಬಿಟ್ರು. ಅವ್ರು ಹೋದ್ಮೇಲೆ ನಾನು ನನ್ನ ತಲೆನ ಸರಿಯಾಗಿ ಮುಟ್ಕೊಂಡೆ. ಅಷ್ಟರಲ್ಲಿ ನಂಗೊಂದು ಕಾಲ್ ಬರುತ್ತೆ. ಆ ಕಾಲ್ ನೋಡಿ ನನ್ನ ಮನಸ್ಸು 6 ವರ್ಷ ಹಿಂದೆ ಕೊಡ್ತು.
ಅದು ನನ್ನ ತಂದೆ ಸೂರ್ಯಪ್ರಕಾಶ್ ಅವ್ರ ಕಾಲ್ ಆಗಿತ್ತು. ನಾನು ಹೆದರ್ಕೊಂಡು ಕಾಲ್ ಕಟ್ ಮಾಡಿಬಿಟ್ಟೆ. ಆ ಕೂಡಲೇ ಮನೆಗೆ ಕಾಲ್ ಮಾಡಿ ಕೇಳಿದೆ. ಮನೇಲಿ ಚಿಕ್ಕಮ್ಮ ಹೇಳಿದ್ರು ನನ್ನ ಮಗಳು ಸಿಹಿ ಆರಾಮಾಗಿದ್ದಾಳೆ ಅಂತ. ನನ್ನ ಮನ್ಸಿಗೆ ಇದನ್ನ ಕೇಳಿ ನೆಮ್ಮದಿ ಆಯಿತು. ನಾನು ನನ್ನ ಮನಸ್ಸನ್ನ ಕೂಲ್ ಮಾಡಿಕೊಂಡು ನನ್ನ ತಂದೆ ಸೂರ್ಯಪ್ರಕಾಶ್ಗೆ ಕಾಲ್ ಮಾಡಿದೆ. ನಾನು 6 ವರ್ಷದ ನಂತರ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಕೊನೆ ಸಾರಿ ಅಕ್ಷತ್ ನನ್ನನ್ನು ಮಂಟಪದಿಂದ ಹೊರಗಡೆ ತಳ್ಳಿದಾಗ ಅವ್ರನ್ನ ನೋಡಿದ್ದೆ ಅಷ್ಟೆ. ಅದಾಗಿ ಇವತ್ತೇ ನಾನು ಅವ್ರ ಹತ್ರ ಮಾತಾಡ್ತಾ ಇರೋದು. ಹಲೋ ಐರಾ, ಹೇಗಿದೆಯಾ? ನಾನಿನ್ ಕೊನೆ ಸಲ ಒಂದ್ಸತಿ ನೋಡ್ಬೋದಾ? ನಾನಿನ್ ನೋಡ್ಲೇಬೇಕು. ಪ್ಲೀಸ್ ಒಂದ್ಸಾರಿ ಬೆಂಗಳೂರಿಗೆ ಬರ್ತೀಯಾ? ಅವ್ರಿಷ್ಟೆಲ್ಲ ಹೇಳಿದ್ಮೇಲೆ ನಂಗಂತೂ ಇರೋಕ್ಕಾಗಲೇ ಇಲ್ಲ. ನಾನು ಆ ಕೂಡಲೇ ಬೆಂಗಳೂರಿಗೆ ಟಿಕೆಟ್ ಮಾಡಿ ನನ್ನ ಮಗಳನ್ನ ಕರ್ಕೊಂಡು ಹೊರಟ್ಬಿಟ್ಟೆ. ಬೆಂಗಳೂರು ಏರ್ಪೋರ್ಟಲ್ಲಿ ಇಳಿತಾ ನಂಗೆ ಅನ್ನಿಸ್ತು ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದೆ ಅಂತ. ನನ್ನ ಮಗಳಿಗೆ ಏನಾದರೂ ಆಗ್ಬೋದು ಅಂತ ನಂಗೆ ಭಯವಾಗ್ತಾ ಇತ್ತು. ನಾನು ನನ್ನ ಜೀವನದ ನೋವುಗಳು ಯಾವುದೂ ನನ್ನ ಮಗಳಿಗೆ ಗೊತ್ತಾಗಬಾರ್ದು ಅಂದ್ಕೊಂಡಿದ್ದೆ. ನಾನು ನನ್ನ ಮಗಳನ್ನ ನನ್ನ ಅಸಿಸ್ಟೆಂಟ್ ಭಾವನಾ ಜೊತೆ ಹೋಟೆಲ್ ರೀಗಲ್ಗೆ ಕಳಿಸ್ಕೊಟ್ಟು ನಾನೊಬ್ಳೇ ನನ್ನ ತಂದೆ ಮನೆ ಕಡೆ ಹೊರಟೆ. ಮನೆಯೊಳಗಡೆ ಹೋಗ್ತಾನೆ ನನಗೆ ಹಳೆ ವಿಷಯಗಳೆಲ್ಲ ನೆನಪಿಗೆ ಬಂದ್ವು. ತಂದೆಯ ಬೈಗುಳ, ತಂಗಿಯ ನಿಂದನೆಯ ಮಾತುಗಳೆಲ್ಲ ಒಮ್ಮೆಲೆ ನನಗೆ ನೆನಪಾಯ್ತು. ಮುಂದೆ ಡಬ್ಬಲ್ ಎಕ್ಸಲ್ ಹುಡುಗಿ ಕೂಡ ತನ್ನ ಕರಿನ ಅನ್ಕೊಂತಾಳೇನೋ. ನೋಡಿ ಎಮ್ಮೆ ಕೂಡ ನಾಚ್ಕೊಳ್ಳುತ್ತೆ. ಯಾರು ಇವಳ ಹತ್ರ ಹೋಗ್ಬೇಡಿ, ಅವಳು ಏನಾದ್ರೂ ನಿಮ್ ಮೇಲ್ ಬಿದ್ರೆ ಕಲಂಗಡಿ ಆಗ್ಬಿಡ್ತೀರಾ. ನಿನ್ನ ಅಕ್ಕ ಕಾಲೇಜಲ್ಲಿ ಒಂದು ಕಾಂಪಿಟೇಷನ್ ಗೆಲ್ಬೋದು, ಅದರಲ್ಲಿ ಅವಳನ್ನ ಸೋಲ್ಸಕ್ ಯಾರ ಕೈಯಿಂದನೂ ಆಗಲ್ಲ. ಅದ್ ಯಾವ ಕಾಂಪಿಟೇಷನ್ ಗೊತ್ತಾ? ಮಿಸ್. ನಾನು ನೋಡಿದಾಗ ನನ್ನ ತಂದೆ ಅವ್ರ ವಕೀಲರ ಜೊತೆ ಕೂತಿದ್ರು. ಐರಾ ಇಷ್ಟೊಂದು ಸಣ್ಣಗಾಗಕ್ಕೆ ಹೇಗೆ ಸಾಧ್ಯ? ಅದನ್ನ ನೋಡಿದ್ದೆ ನನಗೆ ಅವ್ರು ಫೋನ್ ಮಾಡಿದ್ದೆಲ್ಲ ಬರೀ ನಾಟಕ ಅಂತ ಗೊತ್ತಾಯ್ತು. ವಕೀಲರು ಮುಂದೆ ಸುಮ್ಮನಿರೋದೇ ಬೆಟರ್ ಅನ್ನಿಸ್ತು. ನಾನು ಹೋಗ್ತಾನೆ ಅಪ್ಪ ಒಂದು ಪೇಪರ್ನ ನನ್ನ ಕೈಗಿಟ್ರು. ಅದು ಅಕ್ಷತ್ ಜೊತೆಗಿನ ನನ್ನ ಡಿವೋರ್ಸ್ ನೋಟಿಸ್ ಆಗಿತ್ತು. ನಾನು ಆ ಕೂಡಲೇ ಡಿವೋರ್ಸ್ ಪೇಪರ್ಸ್ಗೆ ಸೈನ್ ಮಾಡಿ ಟೇಬಲ್ ಮೇಲೆ ಬಿಸಾಕ್ದೆ. ಐರಾ, ಆದ್ರೆ ಯಾವಾಗ ನಾನು ಆ ಇನ್ನೊಂದು ಪೇಪರ್ ನೋಡಿದ್ನೋ ನನ್ನೆದೆ ದಸಕ್ಕಂತು. ಆ ಪೇಪರ್ನಲ್ಲಿ ನಾನು ನನ್ನ ಹೆಸರಿನಲ್ಲಿರೋ ಫ್ಯಾಕ್ಟ್ರಿನ ಅಕ್ಷತ್ ಹೆಸರಿಗೆ ಮಾಡ್ತಾ ಇದ್ದೀನಿ ಅಂತ ಬರ್ದಿತ್ತು. ನಾನು ಕೋಪದಿಂದ ಕಿರಿಸ್ದೆ. ಏನಿದು ಹುಷಾರಿಲ್ಲ ಅಂತ ನಾಟಕ ಮಾಡಿದ್ದಕ್ಕೆನಾ? ಮತ್ತೆ ಮಗಳ ಲೈಫ್ನ ಹಾಳು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾನು ಸಿಟ್ಟಿನಿಂದ ಪೇಪರ್ಸ್ನ ಹರಿದು ಹಾಕ್ತೆ. ನಂಗೆ ಅರ್ಥನೇ ಆಗ್ಲಿಲ್ಲ, ಯಾರಾದ್ರೂ ತಂದೆ ತನ್ನ ಮಗಳಿಗೆ ಹೀಗೆ ಮಾಡೋಕ್ ಸಾಧ್ಯನಾ? ನಾನು ಅಲ್ಲಿಂದ ಸೀದಾ ಹೋಟೆಲ್ ರೂಮ್ಗೆ ಬರೋ ಅಷ್ಟರಲ್ಲಿ ನನ್ನ ಅಸಿಸ್ಟೆಂಟ್ ಭಾವನಾಳ ಫೋನ್ ಬಂದಿತ್ತು. ನಮ್ಮ ರೂಮ್ಗೆ ಪೊಲೀಸ್ ಬಂದಿದ್ದಾರೆ ಅಂತ ಅವಳು ಹೇಳಿದ್ಲು. ನಂಗಂತೂ ಭಯನೇ ಆಯಿತು. ಯಾರಿಗಾದ್ರೂ ನಾನು ನಿಜವಾಗ್ಲೂ ಯಾವ ಕಾರಣಕ್ಕೆ ಬೆಂಗಳೂರಿಗೆ ಬಂದಿದ್ದೀನಿ ಅಂತ ಗೊತ್ತಾಯ್ತೋ ಏನೋ ಅಂತ ನನಗೆ ಭಯ ಶುರುವಾಯಿತು. ನಾನು ಭಯದಿಂದಲೇ ರೂಮ್ಗೆ ಹೋದೆ. ಅಲ್ಲಿ ನೋಡಿದ್ರೆ ನನ್ನ ಭಯ ಸರ್ಪ್ರೈಸ್ ಆಗಿ ಬದಲಾಗಿತ್ತು. ಬಂದಿದ್ದವನು ನನ್ನ ಕಾಲೇಜ್ ಫ್ರೆಂಡ್ ಪಂಕಜ್ ಆಗಿದ್ದ. ಪಂಕಜ್, ನೀನಾ? ಹಾಯ್ರಾ, ನೀನ್ ಪೊಲೀಸ್ ಆಗಿ? ನಿನಗೆ ಗೊತ್ತಲ್ವಾ, ಸಣ್ಣ ವಯಸ್ಸಿಂದಲೂ ನನಗೆ ಪೊಲೀಸ್ ಆಗ್ಬೇಕು ಅನ್ನೋ ಆಸೆ ಇತ್ತು. ಸರಿ, ಕೂತ್ಕೋ. ಸಿಹಿ ಸಿಹಿ, ನಿನ್ ಗೇಮ್ ಆಡ್ತಿರೋದ್ರಿಂದ ತುಂಬಾ ಸೌಂಡ್ ಬರ್ತದೆ. ಪಕ್ಕದ ರೂಮ್ಗೆ ಹೋಗಿ ಆಟ ಆಡ್ಕೋ ಹೋಗು. ಸಿಹಿ, ಬಾ ಹೋಗೋಣ. ನಿಂಗೆ ಹೇಗೆ ಗೊತ್ತಾಯ್ತು ನಾನು ಬ್ಯಾಂಗ್ಳೂರ್ ವಾಪಸ್ ಬಂದಿದ್ದೀನಿ ಅಂತ? ನಾನಿಲ್ಲಿ ಡಾಕ್ಟರ್ ಸಂಯುಕ್ತನ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಸಂಯುಕ್ತ ಹೆಸರು ಕೇಳ್ತಾ ಇದ್ದ ಹಾಗೆ ನಂಗೆ ಭಯನೇ ಆಯ್ತು. ಎಲ್ಲಿ ನನ್ ಗುಟ್ಟು ಹೊರ ಬೀಳುತ್ತೋ ಅಂತ ನಾನು ಹೆದರ್ಕೊಂಡೆ. ಅವನ ಹತ್ರ ಸತ್ಯ ಹೇಳ್ದೆ ಬೇರೆ ದಾರಿನೇ ಇರ್ಲಿಲ್ಲ. ಹೌದು, ನಾನು ಡಾಕ್ಟರ್ ಸಂಯುಕ್ತ ಅನ್ನೋ ಹೆಸರಲ್ಲೇ ಹೋಟೆಲ್ ಬುಕ್ ಮಾಡಿಸಿದ್ದು. ನೀನ್ ನಿಜವಾಗ್ಲೂ ನನ್ನ ಹತ್ರ ಏನಾದ್ರು ಮುಚ್ಚಿಡ್ತಿದ್ಯಾ? ನಿಜ ಹೇಳೋ ಐರಾ. ಹೌದು, ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ನನ್ನ ಮಗನ ಹುಡ್ಕೊಂಡೆ. ಅವನು ಹುಟ್ಟಿದ ದಿನಾನೇ ಅವನ್ನ ಯಾರೋ ಆಗಂತುಕ ಎತ್ಕೊಂಡು ಹೋಗ್ಬಿಟ್ಟ. ಅಕ್ಷತ್ ಜೊತೆ ಡಿವೋರ್ಸ್ ಅಥವಾ ನನ್ನ ಹೆಸರಲ್ಲಿರೋ ಪ್ರಾಪರ್ಟಿ ಬಗ್ಗೆ ನಂಗೆ ಯಾವುದೇ ಆಸಕ್ತಿ ಇಲ್ಲ. ಅದ್ ಸರಿ, ನೀನ್ ಅವನ್ನ ಇಷ್ಟು ವರ್ಷದ ನಂತರ ಎಲ್ಲಿ ಅಂತ ಹುಡುಕ್ತೀಯ? ಅದು ಅಲ್ದೆ ಅವನ್ ಕಳ್ದು ಹೋಗಿದ್ದು ಮುಂಬೈನಲ್ಲಿ, ನೀನ್ ಇಲ್ಲಿ ಹುಡುಕ್ತಿರೋದು ಬೆಂಗಳೂರಿನಲ್ಲಿ. 2 ದಿನದ ಹಿಂದೆ ಬ್ಯಾಂಗ್ಳೂರಿಂದ ಒಬ್ಬ ನನಗೆ ಕಾಲ್ ಮಾಡಿದ್ದ. ನನ್ನ ಮಗನ ಬಗ್ಗೆ ಎಲ್ಲ ವಿಷಯನೂ ಗೊತ್ತು ಅಂತ ಅಂದ. ಮೊದಲು ಅವ್ನು ಕಾಲ್ ಮಾಡಿದಾಗ ಯಾರೋ ನನ್ನ ಜೊತೆ ತಮಾಷೆ ಮಾಡ್ತಿದ್ದಾರೆ ಅನ್ಕೊಂಡೆ. ಅದಾದ್ಮೇಲೆ ಅವ್ನು ಹೇಳಿದ ವಿಷಯ ಕೇಳಿ ಅವ್ನು ನಿಜ ಹೇಳ್ತಿದ್ದಾನೆ ಅನ್ನಿಸ್ತು. ನೀನು ಸಂಜೆ ನನಗೆ ಹೋಟೆಲ್ ಲಾಬಿನಲ್ಲಿ ಸಿಗು. ಅಲ್ಲಿ ನಿನಗೆ ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಹಾಗೆ ಸತ್ಯ ತಿಳ್ಕೊಳ್ಳೋದ್ರ ಬೆಲೆ ಗೊತ್ತಿದೆ ಅಲ್ವಾ ನಿಂಗೆ? ಐರಾ, ಐರಾ, ಆರ್ ಯು ಓಕೆ? ಆದ್ರೆ
ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಹೇಗೆ ಗೊತ್ತಾಯ್ತು? ನೀನು ಇತ್ತೀಚೆಗಾದ ಆಕ್ಸಿಡೆಂಟಲ್ಲಿ ಯಾರ್ ಪ್ರಾಣ ಕಾಪಾಡ್ದ್ಯೋ ಅವನು ನನ್ನ ಫ್ರೆಂಡ್ ಸಿದ್ಧಾರ್ಥ್ ಭರದ್ವಾಜ್. ಅವನು ನಿನ್ನ ಹೆಸರು ಹೇಳ್ದ. ನಂತರ ನಾನು ನಿಮ್ಮ ಹಾಸ್ಪಿಟ್ಲಿಗೆ ಕಾಲ್ ಮಾಡಿ ಕೇಳಿದೆ. ಆಗ ಗೊತ್ತಾಯ್ತು ನೀನು ಬೆಂಗಳೂರಿಗೆ ಬಂದಿದ್ಯಾ ಅಂತ. ಹಾಗೆ ನಾನು ನಿನ್ನ ಮೀಟ್ ಮಾಡೋಣ ಅಂತ ಬಂದೆ. ನಿನಗೆ ಗೊತ್ತಿರಲಿ ಅಂತ ಒಂದು ವಿಷಯ ಹೇಳ್ತೀನಿ. ನೀನೀಗ ಸ್ಟೇ ಮಾಡ್ತಿದ್ಯಲ್ಲ ಹೋಟೆಲ್, ಅದು ಕೂಡ ಸಿದ್ಧಾರ್ಥ್ ಭರದ್ವಾಜ್ ಅವ್ರದೇ. ನಂಗೆ ಅರ್ಥ ಆಗ್ಬಿಟ್ಟಿತ್ತು ಸಿದ್ಧಾರ್ಥ್ ಪಂಕಜ್ಗೆ ಆಕ್ಸಿಡೆಂಟ್ನ ವಿಷಯ ಹೇಳಿದ ಅನ್ನೋದು. ಸರಿ ಐರಾ, ನಾನು ನಿನ್ನ ಹೊರಡ್ತೀನಿ. ಡ್ಯೂಟಿ ಕಾಲ್ಸ್. ನಿನಗೇನಾದ್ರು ಎಮರ್ಜೆನ್ಸಿ ಇದ್ದರೆ ಭಾವನ ಹತ್ರ ನನ್ನ ನಂಬರ್ ಇದೆ, ಪ್ಲೀಸ್ ಡೂ ಕಾಲ್. ಅದಾಗ ಸ್ವಲ್ಪ ಹೊತ್ತಿಗೆ ಪಂಕಜ್ ಹೊರಟು ಹೋದ. ಅಷ್ಟರಲ್ಲಿ ನನ್ನ ಅಸಿಸ್ಟೆಂಟ್ ಭಾವನಾ, ಮ್ಯಾಮ್ ಯಾರದು? ಸಿದ್ಧಾರ್ಥ್ ಭರದ್ವಾಜ್ ನಿಮ್ಗವ್ರು ಗೊತ್ತು ಅಂದ್ಮೇಲೆ ನಮಗೆ ಈ ಹೋಟೆಲಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗ್ಬೋದಾ? ನಾನು ಅವಳ ಮಾತುಗಳಿಗೆ ಉತ್ತರ ಕೊಡ್ಬೇಕು ಅನ್ನೋಷ್ಟರಲ್ಲಿ ರೂಮ್ನ ಡೋರ್ ಬೆಲ್ ಆಗತ್ತೆ. ಡೋರ್ ತೆಗೆದ್ ನೋಡಿದ್ರೆ ಯಾರೋ ಹೋಟೆಲ್ನ ಸಿಬ್ಬಂದಿ ದೊಡ್ಡ ಹೂನ ಬೊಕ್ಕೆ ಹಿಡಿದು ನಿಂತಿದ್ದ. ನೋಡಿದ್ರೆ ಆ ಬೊಕ್ಕೆನ ಸಿದ್ಧಾರ್ಥ್ ಕಳ್ಸ್ಕೊಟ್ಟಿದ್ದ. ಜೊತೆಲಿ ಒಂದ್ ಲೆಟರ್ ಕೂಡ ಇತ್ತು. ನಂಗ್ ಅದನ್ನ ನೋಡಿ ನಗು ಬಂತು. ನನ್ ಮುಖದಲ್ಲಿ ನಗು ನೋಡಿ ಭಾವನಾ ನನ್ನನ್ನ ಚುಡಾಯಿಸೋ ನೋಟ ನೋಡಿದ್ಲು. ನಾನು ಸೆಟ್ ಮಾಡ್ಕೊಂಡು, ಭಾವನಾ, ನೀನ್ ದಿನದಿಂದ ದಿನಕ್ಕೆ ಸೋಂಬೇರಿ ಆಗ್ತದ್ಯಾ? ಇವತ್ತು ಹಾಸ್ಪಿಟ್ಲಲ್ಲಿ ಏನಾಯ್ತು ಅನ್ನೋ ಅಪ್ಡೇಟ್ಸ್ ಅಲ್ಲಿ ಅವಳು ಹೋಗ್ತಿದ್ದಂಗೆ ನಾನು ಆ ಲೆಟರ್ನ ಓದ್ದೆ. ನನ್ನ ತಲೆಗೆ ಏಟಾದಾಗ ನಾನು ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀನಿ ಅಂತ ನಿಮಗೆ ಗೊತ್ತು. ಆದರೆ ನಾನು ಡಿನ್ನರ್ ಮಾಡುವಾಗ ಹೇಗೆ ಕಾಣಿಸ್ತೀನಿ ಅಂತ ನೀವು ನೋಡ್ಬೇಕಾ? ಹಾಗಾದ್ರೆ ಇವತ್ತು ಸಂಜೆ ರೆಡಿಯಾಗಿ ನಿಮ್ಮ ಹೋಟೆಲಿಂದ ಹೊರಗೆ ಬನ್ನಿ. ನಿಮ್ಮನ್ನು ಪಿಕ್ ಮಾಡೋಕ್ಕೆ ನನ್ನ ಕಾರ್ ಕಾಯ್ತಾ ಇರುತ್ತೆ. ಅದೆಷ್ಟೋ ವರ್ಷಗಳ ಬಳಿಕ ಯಾರೋ ನನ್ನ ಹತ್ರ ಇಷ್ಟು ಪ್ರೀತಿಯಿಂದ ಮಾತಾಡಿದ್ದು. ನಾನು ನಾಚ್ತಾ ಸಂಜೆ ಡಿನ್ನರ್ಗೆ ಹೊರಡೋಕೆ ರೆಡಿ ಆದೆ. ನನ್ನ ಮಗಳು ಸಿಹಿನೂ ಕೂಡ ರೆಡಿ ಮಾಡಿಸ್ದೆ. ಅಮ್ಮ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಯಾರನ್ನೋ ಮೀಟ್ ಮಾಡಕ್ ಹೋಗ್ತಿದೀವಿ. ನಾವು ಡ್ಯಾಡಿನ ಮೀಟ್ ಮಾಡಕ್ ಹೋಗ್ತಿದೀವಿ. ನಾವು ಡ್ಯಾಡಿನ ಮೀಟ್ ಮಾಡಕ್. ನನ್ ಮಾತ್ ಕೇಳಿ ಸಿಹಿ ಕುಂದಾಡೋಕ್ ಶುರು ಮಾಡಿದ್ಲು. ದಾರಿ ಉದ್ದಕ್ಕೂ ನಾನ್ ಸಿಹಿ ಹೇಳಿದ ಮಾತುಗಳನ್ನೇ ನೆನಪಿಸ್ಕೊಂಡು ಒಳಗೊಳಗೆ ಖುಷಿ ಪಡ್ತಾ ಇದ್ದೆ. ಆದ್ರೆ ನನ್ನ ಈ ಮನ್ಸಿನ ಖುಷಿ ತೂಫಾನ್ಗೆ ಮುಂಚೆ ಹುಟ್ಟೋ ನಿಶಬ್ದದಂತೆ ಅನ್ನಿಸ್ತಿತ್ತು. ನಾವು ಸಿದ್ಧಾರ್ಥ್ ಮನೆ ಮುಂದೆ ಇಳ್ಕೊಂಡ್ವಿ. ಯಾರೋ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನ ಮನೆ ಒಳಗಡೆ ಕರ್ಕೊಂಡು ಹೋದ. ಮನೆ ಒಳಗಡೆ ಹೋಗ್ತಾನೆ ಗೋಡೆಯಲ್ಲಿ ನೇತಾಕಿದ್ದ ಒಂದು ಮಾಸ್ಕ್ ನೋಡಿ ನನ್ನ ಎದೆ ಜಲ್ ಅಂತು. ಅದೇ ರೀತಿಯ ಸೇಮ್ ಮಾಸ್ಕ್ ನನ್ನ ಮಗುನ ಎತ್ಕೊಂಡು ಹೋಗಿದ್ದ ಆಗಂತುಕ ಹಾಕೊಂಡಿದ್ದ. ನಾನು ಭಯಕ್ಕೆ ಬಿಡಿಸ್ಕೊಂಡ್ಬಿಟ್ಟೆ. ಸಿದ್ಧಾರ್ಥ್, ಸಿದ್ಧಾರ್ಥ್, ಈ ಮಾಸ್ಕ್ ಇಲ್ಲಿ ಏನ್ ಮಾಡ್ತಿದ್ದೆ ಸಿದ್ಧಾರ್ಥ್? ಈ ಮಾಸ್ಕ ಈ ಮಗು, ನಿನ್ ಜೊತೆ ಇರೋ ಈ ಮಗು ಯಾರ್ದು? ಅಮ್ಮ, ಅವ್ರ್ಯಾಕ್ ನನ್ನೇ ನೋಡ್ತಾ ಇದ್ದಾರೆ? ಸಿದ್ಧಾರ್ಥ್ ಮನೆಗೆ ಆ ಮಾಸ್ಕ್ ಹೇಗ್ ಬಂತು? ನನ್ ಮಗನನ್ನ ಕತ್ಕೊಂಡು ಹೋದ ಆ ಮನುಷ್ಯಂಗೂ ಮತ್ತು ಸಿದ್ಧಾರ್ಥ್ಗೂ ಏನ್ ಸಂಬಂಧ? ಸಿದ್ಧಾರ್ಥ್ ಯಾಕೆ ನನ್ನ ಮಗಳು ನೋಡಿ ಶಾಕ್ ಆದ? ನನ್ ಮಗಳು ಸಿಹಿನ ಅವ್ನಿ ಮುಂಚೆ ನೋಡಿದ್ನ? ನಮ್ ಕಾಲ್ ಮಾಡಿ ಬೆಂಗಳೂರು ಕರ್ಸ್ಕೊಂಡ ಆ ವ್ಯಕ್ತಿ ಯಾರು? ಇದ್ರಲ್ಲಿ ಏನಾದ್ರೂ ಮೋಸ ಅಡ್ಗಿದ್ಯಾ? ಇನ್ನು ಅಕ್ಷತ್ನ ತಾತನವರು ನನ್ನ ಫ್ಯಾಕ್ಟ್ರಿ ಹಿಂದೆ ಯಾಕೆ ಬಿದ್ದಿದ್ದಾರೆ? ಅಷ್ಟಕ್ಕೂ 6 ವರ್ಷಕ್ಕೆ ಮುಂಚೆ ನಾನು ಗರ್ಭಿಣಿ ಆಗೋಕೆ ನಿಜವಾದ ಕಾರಣ ಯಾರು? ಈ ಎಲ್ಲಾ ಪ್ರಶ್ನೆಗಳು ನಿಮ್ಗೂ ಇದೆ ಅಲ್ವಾ? ಹಾಗಾದ್ರೆ ತಡ ಯಾಕೆ? ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಹಾಗೂ ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.